ಏನು ನಾವು ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಆಗಿ ಅಂತಿಮ ನಿರ್ಣಯ ಇರ್ತದೆ. ಅದು ಎಲ್ಲರೂ ಒಗ್ಗಟ್ಟಿಂದ ತಗೊಳ್ಬಹುದು. ಓಕೆ ಡಾಕ್ಟರ್ ಕುಮಾರ್ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಕುಮಾರ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್ ನಮ್ಮ ಹೆಸರು ಕುಮಾರ್ ಅಂತ ಸರ್. ನಮಸ್ತೆ ಕುಮಾರ್, ಹೇಳಿ ತಮ್ಮ ಸಮಸ್ಯೆ ಏನು? ಸರ್ ನಮ್ಗೆ ಇನ್ನೂ ಮದುವೆ ಆಗಿಲ್ಲ. ಹಾ ಹಾ ಬಟ್ ನಮ್ಗೆ ಅದು ವರ್ಕ್ ಆಗ್ತಿಲ್ಲ ಸರ್ ನಮ್ಗೆ. ಹ್ಮ್ ಇವಾಗ ಒಂದ್ 2 ವರ್ಷದಿಂದ ಈ ತರ ಪ್ರಾಬ್ಲಮ್, 1.5 ವರ್ಷದಿಂದ ಈ ತರ ಪ್ರಾಬ್ಲಮ್ ಆಗ್ತಿದೆ. ಹಾ ಹಾ ಇಲ್ಲಿ ಸುಮಾರು ಕಡೆ ತೋರಿಸ್ತು ನಾವು, ಅಲ್ಲಿ ಮೆಡಿಸಿನ್ ಕೊಡ್ತೀವಿ ಅಂದ್ಬಿಟ್ಟು ಮಂತ್ಲಿ 5-5 ಸಾವಿರ ಮೆಡಿಸಿನ್ ಕೊಟ್ಟು ಹಾ ಹಾ ಅದು ಏನು ಇದಾಗ್ತಿಲ್ಲ. ಆಮೇಲೆ ಏನೋ ಸ್ಕ್ಯಾನಿಂಗ್ ತರ ಏನೋ ಮಾಡ್ತಿದ್ರು ಒಂದು, ಹಾ ಹಾ ಹಂಗ್ ಮಾಡ್ಸಿದ್ರು ಆಮೇಲೆ ಇದಕ್ಕೆ ಔಷಧಿ ಇಲ್ಲ, ಇದಕ್ಕೆ ಏನು ಇದಿಲ್ಲ ಹಂಗೆ ಅಂದ್ಬಿಟ್ಟು ಇದ್ ಮಾಡೋದು. ಅಂದ್ರೆ ನಿಮ್ಗೆ ನಿಮಿರಿಕೆ ಆಗ್ತಾ ಇಲ್ವಾ? ಇಲ್ಲ ಸರ್, ಎದೊಳ್ತಿಲ್ಲ, ಪೂರ್ತಿ ನಿಂತೋಗಿದೆ. ಹೌದು ಸರ್. ಅದೇ ಯಾವಾಗ್ಲೂ ಒಂದ್ಸತಿ ಎದೊಳುತ್ತೆ, ಆಮೇಲೆ ಹಂಗೆ ಅದೇ ಮುಂಚೆ ಇದ್ದಷ್ಟು ಸ್ಟೆಬಿಲಿಟಿ ಇಲ್ಲ, ಲೈಟ್ ಆಗಿ ಎದೊಳುತ್ತೆ, ಹಂಗೆ ಒಂದು 5 ಸೆಕೆಂಡ್ ಮಲ್ಕೊಂಡ್ಬಿಡ್ತದೆ ಅಷ್ಟೇ. ಬೆನ್ಗೆ ಏನಾದ್ರೂ ಏಟ್ ಬಿದ್ದಿತ್ತಾ? ಬೆನ್ನಿಗೆ ಏನ್ ಬಿದ್ದಿಲ್ಲ ಸರ್. ಬೇರೆ ಏನಾದ್ರು ನಿಮ್ಗೆ ಮಾನಸಿಕ ತೊಂದರೆಗಳು, ದುಗುಡ ಅಥವಾ ಇನ್ನೇನಾದ್ರೂ ಕಾಯಿಲೆ ಇದೆಯಾ? ಏನು ಆತರ ಏನಿಲ್ಲ ಸರ್. ಈ ಫಿಟ್ಸ್ ಕಾಯಿಲೆ, ಎಪಿಲೆಪ್ಸಿ ಅಂತದ್ದು ಏನಾದ್ರು ಆಗಿತ್ತಾ? ಇಲ್ಲ ಸರ್, ಆತರ ಏನಿಲ್ಲ. ಅದೇ ಚಿಕ್ಕ ವಯಸ್ಸಿಂದ ಸ್ವಲ್ಪ ಕೈ ಕೆಲಸ ಜಾಸ್ತಿ ಇತ್ತು, ಅಸ್ತಮೈತಿನ, ಅದ್ ಬಿಟ್ರೆ ಏನೇನಿಲ್ಲ ಸರ್. ಬೇರೆ ಎಷ್ಟು ಈಗ ವಯಸ್ಸು ಎಷ್ಟೀಗ? ಈಗ 26 ಸರ್. ನೋಡಿ, ಇದು ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿದೆ, ನಿಮಿರಿಕೆ ದೋಷ. ಅದರಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರಲ್ಲ, ಶಿಶ್ನುವಿನ ಸ್ಕ್ಯಾನಿಂಗ್ ಮಾಡಿದ್ರಾ? ಪೀನಲ್ ಡಾಪ್ಲರ್. ಹೌದು ಸರ್. ಅದರಲ್ಲಿ ರಿಪೋರ್ಟ್ ಏನಂತ ಬಂತು? ಅದು ರಿಪೋರ್ಟ್ ಏನು ಅದು ಗೊತ್ತಿಲ್ಲ ಸರ್. ಒಟ್ನಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಅವರು ಡಾಕ್ಟರ್ ನೋಡ್ಬಿಟ್ಟು ಇದಕ್ಕೆ ಇಂಡಿಯಾದಲ್ಲೇ ಔಷಧಿ ಇಲ್ಲ ಇದಕ್ಕೆ, ಮುಂಚೆ ಬರ್ತಿತ್ತು ಒಂಥರ ರಬ್ಬರ್ ಬ್ಯಾಂಡ್ ಟೈಪ್ ಬರ್ತಿತ್ತು, ಅದನ್ನ ಹಾಕೊಂಡ್ರೆ ಸ್ಟಿಫ್ನೆಸ್ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಇವಾಗ ಅದು ಪ್ರಾಬ್ಲಮ್ ಇದೆ, ಅದು ಸಿಗೋದಿಲ್ಲ, ನೀವೇ ರಬ್ಬರ್ ಬ್ಯಾಂಡ್ ಗಿಬ್ಬರ್ ಬ್ಯಾಂಡ್ ಹಾಕೊಂಡು ಮಾಡ್ಬೇಕು ಅಂತ ಹೇಳಿದ್ರು. ನೋಡಿ, ಅದು ನಿಮ್ದು ಪೀನಲ್ ಡಾಪ್ಲರ್ ಸ್ಕ್ಯಾನಿಂಗ್ ಇದೆಯಲ್ಲ, ಅದ್ರ ವರದಿದು ಒಂದು ಜಿರಾಕ್ಸ್ ಕಾಪಿನ ನಮ್ಮ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಅದ್ರ ಮೇಲೆ ನಮೂದಿಸಿ, ಅದನ್ನು ರಿಪೋರ್ಟ್ ಏನಿದೆ ನೋಡಿಬಿಟ್ಟು ನಿಮಗೆ ಚಿಕಿತ್ಸೆನ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀವಿ. ಜೊತೆಗೆ ಇತ್ತೀಚೆಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಬೇಕಾದಷ್ಟು ಹೊಸ ಚಿಕಿತ್ಸೆಗಳು ಬಂದಿದೆ. ಅದರಲ್ಲಿ ಬಹಳಷ್ಟು ಪರಿಣಾಮಕಾರಿ ಅಂತಂದರೆ PRP, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ಈ PRP ಇಂಜೆಕ್ಷನನ್ನು ತಿಂಗಳಿಗೆ 1ರಿಂದ 3ರಿಂದ 5 ತಿಂಗಳು ಕೊಡೋದ್ರ ಮುಖಾಂತರ ಈ ನಿಮಿರಿಕೆ ದೋಷನ ಒಂದು 99% ಪರಿಣಾಮಕಾರಿಯಾಗಿ ಅದನ್ನು ಸರಿಪಡಿಸ್ಬೋದು. ಜೊತೆಗೆ ವ್ಯಾಕ್ಯೂಮ್ ಪಂಪ್ಗಳ ಬಳಕೆಗಳಿಂದ ಕೂಡ ಈ ನಿಮಿರಿಕೆ ದೋಷವನ್ನು ದೂರ ಮಾಡ್ಬೋದು. ಇನ್ನು ಕೆಲವು ಮಾತ್ರೆಗಳು ಸಿಗುತ್ತೆ ಕಡೆಗೆ, ಮತ್ತು ಈ PGE1 ಅಂತ ಇಂಜೆಕ್ಷನ್ ಸಿಗುತ್ತೆ, ಮತ್ತು ಪಪೌರಿನ್ ಅಂತ ಒಂದು ಇಂಜೆಕ್ಷನ್ ಸಿಗುತ್ತೆ. ನೇರವಾಗಿ ಶಿಶ್ನುವಿಗೆ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಕೂಡ ನಿಮಿರಿಕೆಯನ್ನು ಸರಿಪಡಿಸ್ಬೋದು. ಅದರಿಂದ ಇತ್ತೀಚೆಗೆ ಹೊಸ ಚಿಕಿತ್ಸೆಗಳಿದೆ. ಯಾರು ನಿಮ್ಮ ವೈದ್ಯರು ಹೇಳಿದ್ದಾರೆ ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅಂತ, ಅದು ಸುಳ್ಳದು. ಹೊಸ ಆವಿಷ್ಕಾರಗಳಾಗಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಕೂಡ ನಡೀತಾ ಇದೆ. ಅದರಿಂದ ನೀವೇನು ಚಿಂತೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರಿಪಡಿಸ್ಬೋದು. ನೀವು ಆ ವರದಿಯನ್ನು ಜಿರಾಕ್ಸ್ ಪ್ರತಿಯನ್ನು ನಮ್ಮ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ, ಖಂಡಿತ ನಿಮಗೆ ಉತ್ತರವನ್ನು ಕೊಡ್ತೀವಿ. ಓಕೆ ಕುಮಾರ್, ಯಾವುದೇ ಕಾರಣಕ್ಕೂ ನೀವು ಜಿಗುಪ್ಸೆಗೆ ಹೋಗಬೇಡಿ. ಯಾಕೆಂತಂದ್ರೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಇದ್ದೇ ಇರುತ್ತೆ, ಅದೇ ರೀತಿ ನಿಮ್ಮ ಸಮಸ್ಯೆಗೂ ಕೂಡ ಪರಿಹಾರ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಪದ್ಮಾ ಅಂತ ಮೈಸೂರಿಂದ ಕರೆ ಮಾಡ್ತಿದ್ದಾರೆ. ಪದ್ಮಾ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಪದ್ಮಾ, ತಮ್ಮ ಸಮಸ್ಯೆ ಏನು? ಸರ್ ನಮ್ಮ ಯಜಮಾನ್ರು ಅದೇ ಇದೇ ಮಾಡಲ್ಲ, ಸಂಭೋಗನೆ ಇದ್ ಮಾಡಲ್ಲ ಸರ್, ಜೊತೆನೆ ಮಲಗಲ್ಲ ಆಗ್ಲೇ 5-6 ವರ್ಷದಿಂದ. ಅವ್ರಿಗೆ ಶುಗರ್ ಐತೆ, 55 ವರ್ಷ. ಅವ್ರ ಆಗ್ಲೇ ಮಲಗಿ 7-8 ವರ್ಷ ಆಗೈತೆ ಜೊತೆಲಿ ಗಂಡ ಹೆಂಡತಿ ಮಾಡಿ ಸರ್. ಅದು ಏನಕ್ಕಿಲ್ಲ, ನಿಮಿರಿಕೆ ದೋಷನಾ ಇಲ್ಲ ಏನು? ತುಂಬಾ ದಪ್ಪ ಏನಾದ್ರು ಆಗಿದಾರಾ? ಇಲ್ಲ, ಏನಿಲ್ಲ ಸರ್, ಮೀಡಿಯಂ ಆಗವ್ರೆ. ನೋಡಿ, ಇದು 2 ಕಾರಣ ಇದೆ ಅವ್ರಿಗೆ ನಿಮ್ಮ ಸಂಭೋಗ ಕ್ರಿಯೆ ನಿಲ್ಲಿಸಿರೋದಕ್ಕೆ. ಮೊಟ್ಟ ಮೊದಲನೇದು ಅಂತಂದ್ರೆ ಆಂಡ್ರೋಪಾಸ್ ಅಂತ ಆಗ್ತದೆ, ಪೌರುಷ ಬಂಧ ಅಂತ. ಎಲ್ಲ ಪುರುಷರು ಸುಮಾರು 50, 55, 60 ದಾಟಿದಾಗ ಅವರ ಪೌರುಷತ್ವ ಕಡಿಮೆ ಆಗ್ತಾ ಹೋಗುತ್ತೆ, ನಿಮಿರಿಕೆ ಕಡಿಮೆ ಆಗ್ತಾ ಹೋಗುತ್ತೆ, ಲೈಂಗಿಕ ಆಸಕ್ತಿ ಕೂಡ ಕುಗ್ಗುತ್ತಾ ಹೋಗುತ್ತೆ. ಈಗ ಮಹಿಳೆಯರಿಗೆ ಋತುಬಂಧ ಆಗುತ್ತಲ್ಲ, ಮೆನೋಪಾಸ್ ಅಂತ, ಅದೇ ರೀತಿ ಪುರುಷರಿಗೆ ಕೂಡ ಆಂಡ್ರೋಪಾಸ್ ಆಗುತ್ತೆ. ಲೈಂಗಿಕ ಶಕ್ತಿ ಕಂಪ್ಲೀಟ್ 0 ಆಗೋದಿಲ್ಲ, ಕಡಿಮೆ ಆಗ್ತಾ ಹೋಗ್ತದೆ, ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಅವ್ರಿಗೆ ಎರಡನೇದು ಅಂತಂದರೆ ಶುಗರ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಪರ್ಟಿಕ್ಯುಲರ್ಲಿ ಡಯಾಬಿಟಿಕ್ ಪೀನೋಪತಿ ಅಂತ ಆಗ್ತದೆ. ಪೀನಲ್ ನರ್ವ್ಸು ಡ್ಯಾಮೇಜ್ ಆಗುತ್ತೆ.
ಈಗ ಡಯಾಬಿಟಿಸ್ ಇರೋದ್ರಲ್ಲಿ ಎಲ್ಲ ಶರೀರದಲ್ಲಿರೋ ಎಲ್ಲ ನರಮಂಡಲಗಳು ಕೂಡ ಡ್ಯಾಮೇಜ್ ಆಗ್ಬೋದು. ಮೊಟ್ಟ ಮೊದಲನೇ ನರ ಡ್ಯಾಮೇಜ್ ಆಗೋದು ಅಂತಂದರೆ ಪೀನಿಸ್ ನರ್ವ್, ಅಂದರೆ ಶಿಶ್ನುವಿಗೆ ಹೋಗತಕ್ಕಂಥ ನರಮಂಡಲ. ಅದು ಡ್ಯಾಮೇಜ್ ಆದಾಗ ಅದಕ್ಕೆ ಅಚ್ಯುತಿ ಉಂಟಾದಾಗ ಏನಾಗುತ್ತೆ, ನಿಮಿರಿಕೆ ಉಂಟಾಗೋದಿಲ್ಲ, ಪೀನೈಲ್ ಡ್ರಾಪ್ ಅಂತ ಆಗ್ತದೆ. ಡಯಾಬಿಟಿಕ್ ಪೀನೋಪತಿ ಅಂತ ಅಂತೀವಿ ಅದಕ್ಕೆ, ಅಂದರೆ ಪೀನಿಸು ಬಿದ್ದೋಗೋದು. ಎರಡನೇದು ಇದೇ ರೀತಿ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ಫುಟ್ ಆಗ್ತದೆ, ಅಂದರೆ ಕಾಲಿನ ಸ್ಪರ್ಶತೆನ ಕಳ್ಕೊಳ್ತಾರೆ. ಹಾಗೆಯೇ ಡಯಾಬಿಟಿಕ್ ಪೆರಿಫರಲ್ ನ್ಯೂರೈಟಿಸ್ ಆಗುತ್ತೆ, ಅಂದರೆ ಕೈ ಕಾಲುಗಳು ಅದರೋದು, ಅಂದರೆ ಕೈಗಳು ಶಕ್ತಿನ ಕಳ್ಕೊಳ್ಳೋದು. ಒಂದು ವಸ್ತುವನ್ನು ಮೇಲೆ ಕೆತ್ತಬೇಕಾದ್ರೆ ಕೈಯೆಲ್ಲ ಅದ್ರಬಿಟ್ಟು ವಸ್ತು ಕೆಳಗಡೆ ಬಿದ್ದೋಗೋದು, ಇದಕ್ಕೆ ಪೆರಿಫರಲ್ ನ್ಯೂರೈಟಿಸ್ ಅಂತೀವಿ. ಜೊತೆಗೆ ಈ ಕಣ್ಣಿಗೆ ಹೋಗತಕ್ಕಂಥ ನರ ರೆಟಿನಲ್ ನರು ಅದೇನಾದರೂ ಡ್ಯಾಮೇಜ್ ಆದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗ್ತದೆ, ಕುರುಡುತನ ಕೂಡ ಉಂಟಾಗ್ಬೋದು. ಹಾಗೆ ಡಯಾಬಿಟಿಕ್ ಕಾರ್ಡಿಯೋಪತಿ ಆಗ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಆಗ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಶುಗರಿಂದ ಶರೀರದ ಎಲ್ಲ ನರಮಂಡಲಗಳು ಕೂಡ ಡ್ಯಾಮೇಜ್ ಆಗ್ಬೋದು. ನಿಮ್ಮ ಹಸ್ಬೆಂಡ್ಗಾಗಿರೋದು ಅದೇನೆ ಡಯಾಬಿಟಿಕ್ ಪೀನೋಪತಿ, ಮತ್ತು ಅವರಿಗೆ ಜೊತೆಗೆ ಏಜ್ ಫ್ಯಾಕ್ಟ್ರ್ ಕೂಡ ಆಗಿರೋದ್ರಿಂದ ಆ್ಯಸ್ ಏಜ್ ಅಡ್ವಾನ್ಸಸ್ ಏನಾಗುತ್ತೆ, ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗ್ತದೆ ಪುರುಷರಲ್ಲಿ. ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗುತ್ತೆ, ಅವರಿಗೆ ಋತುಚಕ್ರ ನಿಂತೋಗುತ್ತೆ. ಹಾಗೆ ಪುರುಷರಲ್ಲಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆಗುತ್ತೆ, ಆಗೇನಾಗುತ್ತೆ ಶಿಶ್ನು ಕುಗ್ಗೋಗುತ್ತೆ. ಅದರಿಂದ ಅವರಿಗೆ 2 ಚಿಕಿತ್ಸೆ ಕೊಡಬೇಕಾಗತ್ತೆ. ಒಂದು ಡಯಾಬಿಟಿಕ್ ಪೀನೋಪತಿನ ಟ್ರೀಟ್ಮೆಂಟ್ ಮಾಡಲಿಕ್ಕೆ PRP ಕೊಟ್ಟು ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಕೊಟ್ಟು ಅದನ್ನು ನರಮಂಡಲನ ಸರಿಪಡಿಸ್ಬೇಕಾಗತ್ತೆ. ಜೊತೆಗೆ ನರಮಂಡಲನ ವೃದ್ಧಿಗೊಳಿಸಲಿಕ್ಕೆ B1 B6 B12 ಇಂಜೆಕ್ಷನ್ಸ್, ನ್ಯೂರಾಟರ್ ಅಥವಾ ನ್ಯೂರೋಬ್ಯಾನ್ ಅಂತ ಇಂಜೆಕ್ಷನ್ಸ್ ಬರ್ತದೆ. ವಾರಕ್ಕೊಂದು ಇಂಜೆಕ್ಷನನ್ನು ಕೊಟ್ಟು ಒಂದು 12 ಇಂಜೆಕ್ಷನನ್ನು ಕೊಡಬೇಕಾಗತ್ತೆ. ಜೊತೆಗೆ ಅವರಿಗೆ ನಿಯಮಿತವಾಗಿ ವ್ಯಾಯಾಮ ಎಕ್ಸಸೈಸ್ ಎಲ್ಲ ಮಾಡಿ ಶುಗರ್ ಲೆವೆಲನ್ನು ಕಂಟ್ರೋಲ್ ತರಬೇಕಾಗತ್ತೆ. ಒಟ್ನಾಳಗೆ ಹೇಳಬೇಕು ಅಂತಂದರೆ ಅವರಿಗೆ ಚಿಕಿತ್ಸೆ ಕೊಡ್ಬೋದು. ಅವ್ರು ಮನಸ್ಸು ಮಾಡಿ ತಜ್ಞ ವೈದ್ಯರನ್ನ ಕಂಡ್ರೆ ಖಂಡಿತ ಅವರಿಗೆ ಚಿಕಿತ್ಸೆ ಮಾಡಿ ಅವರಿಗೆ ಸಂಭೋಗ ಶಕ್ತಿನ ವಾಪಸ್ ಕೊಡ್ಬೋದು. ಜೊತೆಗೆ ಪ್ರತಿನಿತ್ಯ ಈ ಟೆಸ್ಟೋಸ್ಟೆರೋನ್ ಮಾತ್ರೆಗಳು ಬರ್ತದೆ ಅಥವಾ ಜೆಲ್ ಬರ್ತದೆ, ಅದನ್ನು ಉಪಯೋಗಿಸ್ಬೇಕು. ಅಥವಾ ಈ ಟೆಸ್ಟೋಸ್ಟೆರೋನ್ ಇಂಜೆಕ್ಷನ್ ಮುಖಾಂತರನೂ ಬರ್ತದೆ, ವಾರಕ್ಕೊಂದು ಅಥವಾ 15 ದಿವಸಕ್ಕೊಂದು ಅಥವಾ ತಿಂಗಳಿಗೊಂದು ಅಥವಾ 3 ತಿಂಗಳಿಗೊಂದು ತೆಗೆದುಕೊಳ್ಳತಕ್ಕಂತಹ ವಿವಿಧ ರೀತಿಯ ಟೆಸ್ಟೋಸ್ಟೆರೋನ್ ಇಂಜೆಕ್ಷನ್ಸ್ ಬರ್ತದೆ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡೋದ್ರ ಮುಖಾಂತರ ಕೂಡ ಅವರಿಗೆ ಏನು ಅವರಿಗೆ ನಿಮಿಕೆ ದೋಷ ಉಂಟಾಗಿದೆ ಅದನ್ನು ಸರಿಪಡಿಸ್ಬೋದು. ಓಕೆ ಪದ್ಮ ಅವರೇ, ಕರ್ನಾಟಕಕ್ಕೆ ಧನ್ಯವಾದ. ವೀಕ್ಷಕರೇ, ಮತ್ತಷ್ಟು ಮಾತಾಡ್ತೀನಿ ಡಾಕ್ಟರ್ ಜೊತೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವಾಗಲೇ ಹೇಳ್ತಾ ಇದ್ವಿ ಶುಗರ್ ಪೇಷಂಟ್ಗಳಿಗೆ ಸಿಕ್ಕಾಬಿಟ್ಟು ಈಗ ಪಿನೋಪತಿ ಇದೆಲ್ಲ ಆಗುತ್ತೆ ಅಂತವ. ಬಟ್ ಕೆಲವು ಜನ ಈಗ ಶುಗರ್ ಪೇಷಂಟ್ ಹೋಗಿ ಡಾಕ್ಟರ್ ಹತ್ರ ಮಾತಾಡಿದ್ರೆ ನೀವು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಗೆ ಶುಗರ್ ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಶುಗರ್ ಏನು ಈಗ ಡಯಾಬಿಟಿಸ್ ಇದೆ ಅದು ರೋಗಿಗಳ ಸ್ನೇಹಿತ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳ ಸತ್ಯನಾ? ನೋಡಿ, ಡಯಾಬಿಟಿಸ್ನಲ್ಲಿ 2 ರೀತಿ ಇದೆ. ಒಂದು ಕಂಟ್ರೋಲ್ಡ್ ಡಯಾಬಿಟಿಸು, ಇನ್ನೊಂದು ಅನ್ಕಂಟ್ರೋಲ್ಡ್ ಡಯಾಬಿಟಿಸು. ಕಂಟ್ರೋಲ್ಡ್ ಡಯಾಬಿಟಿಸ್ನಲ್ಲಿ ಯಾರಿಗೆ ಚೆನ್ನಾಗಿ ಆಹಾರನ ನಿಯಮಿತವಾಗಿ ಸೇವಿಸ್ಕೊಂಡು ಹಿತಮಿತ ಕಾಪಾಡಿಕೊಂಡು ಚೆನ್ನಾಗಿ ವ್ಯಾಯಾಮ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ವೈದ್ಯರು ಕೊಟ್ಟಿದ್ದ ಮಾತ್ರೆಗಳನ್ನ ಚಾಚು ತಪ್ಪದೆ ತೆಗೆದುಕೊಂಡು ಇಟ್ಕೊಂಡಿರ್ತಾರೆ. ಆ್ಯಂಡ್ ಪ್ರತಿನಿತ್ಯ ಅಥವಾ ವಾರಕ್ಕೊಂದ್ಸರಿ ಅಥವಾ 15 ದಿವಸಕ್ಕೊಂದ್ಸರಿ ಬ್ಲಡ್ ಶುಗರ್ನ ಚೆಕ್ ಮಾಡಿಕೊಂಡು ಅದು 110 150 ಮೀರಿದಂಗೆ ನೋಡ್ಕೊಳ್ತಿರ್ತಾರೆ. ಅಂಥವ್ರಿಗೆ ಈ ಪೀನೈಲ್ ನರ್ವ್ ಡ್ಯಾಮೇಜ್ ಆಗೋದು ಅಥವಾ ಪೆರಿಫರಲ್ ನ್ಯೂರೈಟಿಸ್ ಆಗೋದು ಕಡಿಮೆ. ಅವ್ರಿಗೂ ಆಗುತ್ತೆ ಅಥವಾ ಆಗಬಹುದು, ಬಟ್ ಜಾಸ್ತಿ ವರ್ಷ ಆದಮೇಲೆ 10 15 20 25 ವರ್ಷ ಆದಮೇಲೆ ಡ್ಯಾಮೇಜ್ ಆಗುತ್ತೆ. ಯಾರಿಗೆ ಈ ಶುಗರ್ ಕಂಟ್ರೋಲ್ ಇಟ್ಕೊಂಡಿರಲ್ಲ ಅಂಥವ್ರಿಗೆ ಭಾಳ ಬೇಗ ನರಗಳು ಡ್ಯಾಮೇಜ್ ಆಗುತ್ತೆ. ಓಕೆ ಡಾಕ್ಟರ್, ಪಾಟೀಲ್ ಅಂತ ಬೆಂಗಳೂರಿಂದ ಕರೆ ಮಾಡಿದರೆ. ಪಾಟೀಲ್ ಅವರೇ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ ಮಾತಾಡಿ. ಪಾಟೀಲ್ ನಮಸ್ತೆ ಪಾಟೀಲ್, ಹೇಳಿ ತಮ್ಮ ಸಮಸ್ಯೆ ಏನು? ಸರ್, ಅದೇ ಮದುವೆಯಾಗಿ 10 ಇಯರ್ಸ್ ಆಯ್ತು. ನಮ್ಗೆ ಲೈಂಗಿಕತೆ ಬಗ್ಗೆ ಇಂಟ್ರೆಸ್ಟ್ ಏನು ಕಮ್ಮಿ ಆಗಿಲ್ಲ. ನಮ್ಮ ಮಿಸ್ಸಸ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದೇ ನಮ್ಗೆ ಇವಾಗ ಬೇರೆ ಬೇರೆ ಏನೇನೋ ಟ್ಯಾಬ್ಲೆಟ್ಸ್ ಎಲ್ಲ ಬೇಜಾನಿದೆಯಲ್ಲ, ಆ ಥರ ಅವ್ರಿಗೆ ಏನೋ ಸರ್ ಏನಿರಲ್ಲ ಸರ್? ಅವ್ರಿಗೆ ಇಂಟ್ರೆಸ್ಟು ಇತ್ತೀಚೆಗೆ ಕಡಿಮೆ ಆಗಿದೆಯಾ ಮೊದಲಿಂದ ಕಡಿಮೆ? ಮೊದಲಿಂದನೂ ಸ್ವಲ್ಪ ಕಮ್ಮಿನೇ. ಅದನ್ನ ಸರಿ ನೋಡ್ಕೊಳ್ತಿಲ್ಲ ಅನ್ಸುತ್ತೆ ನೀವು? ಇಲ್ಲ ಸರ್, ಆ ಥರ ಏನಿಲ್ಲ, ಬಟ್ ಅದೆಲ್ಲ ಸಹಕರಿಸ್ತಾರೆ, ಬಟ್ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ.
ಅದೇ ಅವ್ರಿಗೆ 2 ಥರ ಚಿಕಿತ್ಸೆ ಕೊಡ್ಬೋದು. ಒಂದು ಯೋನಿ ಒಳಗಡೆ ಹಾಕ್ಕೊಳ್ಳೋ ಮಾತ್ರೆಗಳು ಬರ್ತದೆ, ಸಿಲ್ಡೆನಫಿಲ್ ಸಿಟ್ರೇಟ್ ಮತ್ತು ಈಸ್ಟ್ರೋಜನ್ ಯುಕ್ತ ಮಾತ್ರೆಗಳು. ಇದು ಪುರುಷರಿಗೆ ಸಿಗತಕ್ಕಂತಹ ಈ ಸಿಲ್ಡೆನಫಿಲ್ ಸಿಟ್ರೇಟ್ ಮಾತ್ರೆ, ಅದೇ ವಯಗ್ರಾ ಮಾತ್ರೆನೇ ಲೇಡೀಸ್ಗೂ ಬಂದಿದೆ, ಅಂದರೆ ಫಿಮೇಲ್ ವಯಗ್ರಾ ಅಂತಂದರೆ ಆ ಮಾತ್ರೆಗಳನ್ನ ನೇರವಾಗಿ ಯೋನಿ ಒಳಗಡೆ ಹಾಕ್ಕೊಳ್ಬೋದು. ಸಂಭೋಗ ಕ್ರಿಯೆಗಿಂತ ಮುಂಚೆ ಒಂದು 15 ನಿಮಿಷ ಅಥವಾ 30 ನಿಮಿಷ ಮುಂಚೆ ಈ ಸಿಲ್ಡೆನಫಿಲ್ ಸಿಟ್ರೇಟ್ ಜೊತೆಗೆ ಈಸ್ಟ್ರೋಜನ್ ಕೂಡ ಇರ್ತದೆ. ಈಸ್ಟ್ರೋಜನ್ ತೇವಾಂಶನ ಕೊಡ್ತದೆ ಯೋನಿಗೆ, ಮತ್ತು ಸಿಲ್ಡೆನಫಿಲ್ ಸಿಟ್ರೇಟು ರಕ್ತ ಚಲನೆಯನ್ನು ಜಾಸ್ತಿ ಮಾಡ್ತದೆ ಯೋನಿದು ಮತ್ತು ಮದನ ಧ್ವಜದ್ದು ಅಂದರೆ ಕ್ಲೈಟೋರಿಸ್ದು. ಆಗ ಅವ್ರಿಗೆ ಸಂಭೋಗ ಶಕ್ತಿ ಜಾಸ್ತಿ ಆಗ್ತದೆ. ಜೊತೆಗೆ ಈ ವೈಬ್ರೇಟರ್ಸ್ ಕೂಡ ಸಿಗ್ತದೆ ಯೋನಿ ಸುತ್ತ, ಮದನ ಧ್ವಜದ ಮೇಲೆ, ಕ್ಲೈಟೋರಿಸ್ ಮೇಲೆ ಮತ್ತು ಯೋನಿ ತುಟಿಗಳ ಮೇಲೆ ಸಂಭೋಗಕ್ಕಿಂತ ಒಂದು 15 ನಿಮಿಷ ಮುಂಚೆ ವೈಬ್ರೇಷನ್ಸನ್ನು ಕೊಟ್ಕೊಂಡ್ರೆ, ಈ ತರಂಗಗಳನ್ನ ಅಂತಂದರೆ ಕಂಪನಗಳನ್ನ ಕೊಟ್ಕೊಂಡ್ರೆ ಅಲ್ಲಿ ರಕ್ತ ಚಲನೆ ಜಾಸ್ತಿ ಆಗುತ್ತೆ, ಆಗ ಲೈಂಗಿಕ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ಅವರಿಗೆ ಮಾನಸಿಕವಾಗಿ ಏನಾದರೂ ಒತ್ತಡಗಳಿದ್ದರೆ ಅದನ್ನು ನೀವು ಕುಳಿತು ಚರ್ಚೆ ಮಾಡಿ, ಅವರಿಗೆ ಮಾನಸಿಕ ಒತ್ತಡಗಳಿಂದ ಕೂಡ ಒಂದೊಂದು ಸಾರಿ ಲೈಂಗಿಕ ಶಕ್ತಿ ಕಡಿಮೆ ಆಗುತ್ತೆ. ಅಂಥದನ್ನು ದೂರ ಮಾಡಿದ್ರೆ ಒಳ್ಳೆಯದು. ದೂರ ಮಾಡಿ ಈ ಎರಡನ್ನೂ ಉಪಯೋಗಿಸೋದ್ರ ಮುಖಾಂತರ ಮಾಡ್ಬೋದು. ಜೊತೆಗೆ ಅವ್ರೇನಾದ್ರು ತೂಕ ಏನಾದ್ರು ಜಾಸ್ತಿ ಆಗಿದ್ರೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಅವ್ರಿಗೆ ವೆಯ್ಟ್ ಕಡಿಮೆ ಮಾಡಿಕೊಂಡ್ರೆ ಲೈಂಗಿಕ ಶಕ್ತಿ ಜಾಸ್ತಿ ಆಗುತ್ತೆ. ಹೆಚ್ಚು ಹೇರಳವಾಗಿ ತರಕಾರಿಗಳನ್ನ ಕೊಡಿ, ಹಣ್ಣುಗಳನ್ನ ಕೊಡಿ, ಅದರಿಂದ ಕೂಡ ವಿಟಮಿನ್ಸು ಮಿನರಲ್ಸು ಸಿಗುತ್ತೆ. ಆಗ ಕೂಡ ಲೈಂಗಿಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಆಸಕ್ತಿ ಕೂಡ ಜಾಸ್ತಿ ಆಗುತ್ತೆ. ಓಕೆ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಧನ್ಯವಾದ. ಡಾಕ್ಟರ್, ನಾವಾಗಲೇ ಮಾತಾಡ್ತಾ ಇದ್ವಿ ಈ ಲೈಂಗಿಕ ಶಕ್ತಿ ಈಗ ಕ್ಷೀಣಿಸಿದ್ರೆ, ಈಗ ಎಷ್ಟೋ ಜನ ಹೇಳ್ತಾರೆ ನಮಗೆ ಈ ಶೀಘ್ರಸ್ಖಲನ ಆಗುತ್ತೆ ಅಂತ. ತುಂಬಾ ಜನ ಈಗ ಪತ್ರ ಬರೆಯವರೆಲ್ಲ, ಒಂದು ಫೋನ್ ಮಾಡೋರು ಇರ್ಬೋದು, ಎಲ್ಲರೂ ಶೀಘ್ರಸ್ಖಲನಕ್ಕೆ ಹೇಳ್ತಾ ಇರ್ತಾರೆ. ಈ ಶೀಘ್ರಸ್ಖಲನವನ್ನು ನಿಲ್ಲಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಆಕ್ಚುಲಿ? ನೋಡಿ ಮಂಜೇಶ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅಂದ್ರೆ ಬೇಕಾದಷ್ಟು ಓದುಗರ ಪರವಾಗಿ ಈ ಪ್ರಶ್ನೆ ಕೇಳಿದಿರ ಅಂತ ನನಗನ್ಸುತ್ತೆ. 80% ಪುರುಷರು, ಅಂದರೆ ಒಂದು ಅಂಕಿ ಕೇಳಿ, 80% ಪುರುಷರು ಒಂದಲ್ಲ ಒಂದು ಸಾರಿ ಈ ಶೀಘ್ರಸ್ಖಲನದಿಂದ ನರಳಿರ್ತಾರೆ. ಅಂದರೆ ಕೆಲವರು ನಿರಂತರವಾಗಿ ಲೈಫ್ ಲಾಂಗು ನರಳುತ್ತಾ ಇರ್ತಾರೆ. ಇನ್ನು ಕೆಲವರು ಮೊದಲೆಲ್ಲ ಚೆನ್ನಾಗಿತ್ತು, ಈಗ ಶೀಘ್ರಸ್ಖಲನ ಆಗ್ತದೆ ಅಂತಾರೆ. ಇನ್ನು ಕೆಲವು ಸಾರಿ ಶೀಘ್ರಸ್ಖಲನ ಆಗುತ್ತೆ, ಕೆಲವು ಸಾರಿ ಚೆನ್ನಾಗಿರ್ತೀನಿ ಅಂತಾರೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಗೀತಾ ಅಂತ ತುಮಕೂರಿಂದ ಒಬ್ರು ಕರೆ ಮಾಡಿದ್ದಾರೆ. ಗೀತಾ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ? ನಮಸ್ತೆ ಸರ್. ನಮಸ್ತೆ ಗೀತಾರವ್ರೆ, ತಮ್ಮ ಪ್ರಶ್ನೆ ಏನು ಕೇಳಿ? ಸರ್, ನಮ್ಮ ಹಸ್ಬೆಂಡ್ ಅಂದ್ರೆ ಅವ್ರೇನಾದ್ರು ನನ್ ಜೊತೆ ಇರ್ಬೇಕು, ಅದೇ ಸಂಭೋಗ ಇರ್ಬೇಕಾದ್ರೆ ಬೇಗ ಶೀಘ್ರಸ್ಖಲನ ಆಗುತ್ತೆ. ಅಂದ್ರೆ ಈ ಪ್ರಾಬ್ಲಮ್ ಸುಮಾರು ಒಂದ್ 4-5 ವರ್ಷದಿಂದ ಆಗ್ತಿದೆ. ಅದು ಏನೋ ಪ್ರಾಬ್ಲಮ್, ಅದು ವೆಯ್ಟ್ ಒಂದ್ ಸ್ವಲ್ಪ ಆಗಿದ್ದಾರೆ. ಅಂದ್ರೆ ತುಂಬಾ ಅಂತ ಏನ್ ವೆಯ್ಟ್ ಇಲ್ಲ, ಒಂದ್ 70 ಇರ್ಬೋದು, 60 or 70. ಅವ್ರಿಗೆ ಶುಗರ್ ಏನಾದ್ರು ಇದೆಯಾ? ಇಲ್ಲ ಸರ್, ಶುಗರ್ ಏನಿಲ್ಲ. ಬಿಪಿ ಏನಾದ್ರು ಇದೆಯಾ? ಬಿಪಿನೂ ಇಲ್ಲ ಸರ್, ಎಲ್ಲ ಇದ್ರಲ್ಲೇ ಇದೆ. ಬಟ್ ಅದೇ ಇಂಟ್ರೆಸ್ಟ್ ಅಂತಂದ್ರೆ ಆತರ ಏನಾದ್ರು ಪಿಕ್ಚರ್ಸ್ ಆತರ ನೋಡಿದ್ರೆ ತುಂಬಾ ಇಷ್ಟ ಪಡ್ತಾರೆ ಒಂದೊಂದ್ಸಲ. ಅದು ಏನ್ ತುಂಬಾ ಏನೋ ಪ್ರಾಬ್ಲಮ್ ಅಂತ. ಅದೇ ಈ ಶೀಘ್ರಸ್ಖಲನದ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಈ ಶೀಘ್ರಸ್ಖಲನ ಆಗ್ಲಿಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಮಾನಸಿಕ ಒತ್ತಡಗಳು, ದುಗುಡ, ಖಿನ್ನತೆ ಏನಾದರೂ ಇದ್ದರೆ ಆಗ ಶೀಘ್ರಸ್ಖಲನ ಆಗ್ತದೆ. ಅಂದರೆ ಅವ್ರಿಗೆ ಬಿಸ್ನೆಸ್ನಲ್ಲಿ ಅಥವಾ ಆಫೀಸ್ನಲ್ಲಿ ಏನಾದರೂ ಸಿಕ್ಕಾಪಟ್ಟೆ ಟೆನ್ಷನ್ನು ಅಥವಾ ಪ್ರತಿನಿತ್ಯ ಏನಾದರೂ ವ್ಯವಹಾರದಲ್ಲಿ ಏನಾದರೂ ತೊಂದರೆಗಳುಂಟಾಗ್ತಾ ಇದ್ದರೆ ಆಗ ಶೀಘ್ರಸ್ಖಲನ ಆಗ್ತದೆ. ಅಂಥ ಸಮಯದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಯೋಗ, ಧ್ಯಾನ, ಮೆಡಿಟೇಷನ್ ಮಾಡೋದ್ರ ಮುಖಾಂತರ, ಮನಸ್ಸನ್ನು ಕೇಂದ್ರೀಕೃತಗೊಳಿಸೋದ್ರ ಮುಖಾಂತರ ಈ ಶೀಘ್ರಸ್ಖಲನನ ತಪ್ಪಿಸ್ಬೋದು. ಎರಡನೇದಂತಂದರೆ ಈ ಲಿಂಗಮಣಿದ ಸ್ಪರ್ಶತೆ ಏನಾದರೂ ಓವರ್ ಸೆನ್ಸಿಟಿವ್ ಇದ್ದರೆ ಆಗ ಕೂಡ ಈ ರೀತಿ ಶೀಘ್ರಸ್ಖಲನ ಆಗ್ತದೆ. ಅಂಥ ಸಮಯದಲ್ಲಿ ಸಂಭೋಗಕ್ಕಿಂತ ಮುಂಚೆ 15 ನಿಮಿಷದ ಮುಂಚೆ ಈ ಲೇಪನಗಳು ಸಿಗ್ತದೆ, ಅರವಳಿಕೆ ಉಂಟು ಮಾಡ್ತಕ್ಕಂಥ ಲೇಪನಗಳು, ಲಿಗ್ನಕೈನ್ ಅಂತ. ಅದನ್ನು ಉಪಯೋಗಿಸೋದ್ರ ಮುಖಾಂತರ, ಜೆಲ್ ಅಥವಾ ಸ್ಪ್ರೇ ಮಾಡೋದ್ರ ಮುಖಾಂತರ ಕೂಡ ಮಾಡ್ಬೋದು. ಮತ್ತು ಡಿಪಾಕ್ಸಿಟಿನ್ ಮಾತ್ರೆ ತೆಗೆದುಕೊಳ್ಳೋದ್ರ ಕೂಡ ಮುಖಾಂತರ ಕೂಡ ಈ ಶೀಘ್ರಸ್ಖಲನನ ತಪ್ಪಿಸ್ಬೋದು. ಓಕೆ ಗೀತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರ, ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ಮತ್ತು ಅಡ್ರೆಸ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಿ ಶರತ್ ಕುಮಾರ್, ನಿರ್ದೇಶಕರು, ಮೆಡಿವೇವ್ IVF ಹಾಸ್ಪಿಟಲ್, ಸಯ್ಯಜ್ಜಿರಾವ್ ರಸ್ತೆ, ಮೈಸೂರು 1, ಮಂಗಳವಾರದಿಂದ ಶುಕ್ರವಾರ ತನಕ ಅಪಾಯಿಂಟ್ಮೆಂಟ್ಗಾಗಿ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100, 8088890724, 7676210322, ಹಾಗೆ ಲ್ಯಾಂಡ್ಲೈನ್ ನಂಬರ್ 0821244441,
23526100 08042774282. ಹಾಗೆ ಬೆಂಗಳೂರು ಅಡ್ರೆಸ್ ಶರತ್ ಮೆನ್ಸ್ ಕ್ಲಿನಿಕ್ ನಂಬರ್ 34, 20ನೇ ಮುಖ್ಯ ರಸ್ತೆ, ಪಶ್ಚಿಮ ಕಾರ್ಡ್ ರಸ್ತೆ, 2ನೇ ಬ್ಲಾಕ್, ಸಿಟಿ ಆಸ್ಪತ್ರೆ ಹತ್ತಿರ, ರಾಜಾಜಿನಗರ, ಬೆಂಗಳೂರು 10. ಡಾಕ್ಟರ್, ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರಿ, ಸಾಕಷ್ಟು ನೋಡುಗರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರಿ. ಧನ್ಯವಾದ ನಿಮಗೆ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನೋಡಿದ್ರೆ ಲೈಂಗಿಕ ಸಮಸ್ಯೆ ಅಂತ ಎಷ್ಟೋ ಜನ ಕರೆ ಮಾಡ್ತಾರೆ. ಏನು ಪ್ರಶ್ನೆ, ನಿಮ್ಮ ಸಮಸ್ಯೆ ಅಂತ ಕೇಳಿದ್ರೆ ಏನು ಸಮಸ್ಯೆ ಇಲ್ಲ ಅಂತಾರೆ, ಆದರೆ ಪ್ರಶ್ನೆ ಅಂತ ಕೇಳ್ತಾರೆ. ಇದೇ ರೀತಿ ಸಾಕಷ್ಟು ಜನ ಇದೇ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂತ ಬಳಲ್ತಾ ಇರೋರು ವೈದ್ಯರ ಹತ್ರಕ್ಕೆ ತೋರಿಸಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಸಮಸ್ಯೆಯಿಂದ ಹೊರ ಬರ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.